ತಲೆಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು. ತಲೆಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಆ ಸಂಬಂಧವನ್ನ ಬಿಟ್ಟು ಬಿಡು. ಖಂಡಿತವಾಗಿಯೂ ಕ್ರಿಕೆಟ್ ನಲ್ಲಿ ಸೋತರೆ ಕುಗ್ಗಬೇಡ, ಗೆದ್ದರೆ ಹಿಗ್ಗಬೇಡ. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುತ್ತವ. ಖಂಡಿತ ಜೀವನದಲ್ಲಿ ಯಶಸ್ಸಿನ ಕಡೆಗೆ ಸಾಗಿ ಬರ್ತೀಯಾ ಎನ್ನತಕ್ಕಂಥ ಮಾತಿನೊಂದಿಗೆ ಈ ಪಂದ್ಯವನ್ನು ಮುಂದುವರಿಸಿದ ಶತಕದೊಂದಿಗೆ ಅತ್ಯಧಿಕ ಮೊತ್ತವನ್ನು ದಾಖಲಿಸಿದ ಬ್ಯಾಟ್ಸ್ಮನ್ ಅರ್ಷದ್ ಬಜಾಲ್ 57 ರನ್ ಅನ್ನ ವೈಯಕ್ತಿಕವಾಗಿ ಗಳಿಸಿಕೊಂಡ ಅರ್ಷದ್ ಈ ಫೈನಲ್ ಪಂದ್ಯದಲ್ಲೂ ಕೂಡ ಅದೇ ರೀತಿಯ ಒಂದು ಪ್ರದರ್ಶನದ ನಿರೀಕ್ಷೆಯಲ್ಲಿದೆ. ದೇವಶ್ಯ ವೇಲ್ಸ್ ಅದೇ ರೀತಿ ಎದುರಾಳಿ ತಂಡ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಕೂಡ ಬಲಿಷ್ಠ ಬೌಲಿಂಗ್ ಲೈನ್ ಅಪ್ ಅನ್ನು ಹೊಂದಿದೆ. ಇಲ್ಲಿ ದ್ವಿತೀಯ ಬಾರಿ ಸುಂದರತೆ ಎಸೆದ ಹಾಗೇನೆ ಇಲ್ಲಿ ಪ್ರತಿಯೊಂದು ವಿಕೆಟ್ಗೆ ಕೂಡ 100 ರೂಪಾಯಿಯ ಬಹುಮಾನ ಘೋಷಣೆಯಾಗಿದೆ. ದಿಗಂತ್ ಕಡತಲು ಕಜೆ ಹಾಗೇನೆ ಈ ಪಂದ್ಯಾಟದಲ್ಲಿ ದಾಖಲಾಗುವ ಪ್ರತಿಯೊಂದು ಹ್ಯಾಟ್ರಿಕ್ ಸಿಕ್ಸರ್ಗೆ ಮತ್ತು ಪ್ರತಿಯೊಂದು ಹ್ಯಾಟ್ರಿಕ್ ವಿಕೆಟ್ಗೆ ಸವಿನ್ ಹೊಸಮನೆ ಇವರಿಂದ 1000 ರೂಪಾಯಿಯ ಬಹುಮಾನ ಕೂಡ ಘೋಷಣೆಯಾಗಿದೆ. ಇದೀಗ ಆರಂಭಿಕ 2 ಚೆಂಡು ಮುಕ್ತಾಯಕ್ಕೆ 2ನೇ ಎಸೆತದಲ್ಲಿ ರನ್ಗಳ ಖಾತೆಯನ್ನು ತೆರೆದಿದೆ. ಇಲ್ಲಿ ದೇವಶ್ಯ ವೇಲ್ಸ್ ತಂಡ ಆರಂಭಿಕ 2 ಚೆಂಡು 1 ರನ್ ಗಳಿಸಿಕೊಂಡು ಇದೀಗ 3ನೇ ಬಾರಿ ದಿಲೀಪ್ ಸ್ಟ್ರೈಕಿಂಗ್ ತುದಿಯಲ್ಲಿ ಅಜೀಂ. ಇನ್ನುಳಿದ 28 ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿಗಿದೆ. ಇದೀಗ ಮತ್ತೊಮ್ಮೆ 3ನೇ ಬಾರಿ ದಿಲೀಪ್ ಸುಂದರತೆಯ ದಾಳಿ, ಉತ್ತಮವಾಗಿರತಕ್ಕಂಥ ಹೊಡೆತ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ ಕಾರಣ ಸುಲಭವಾಗಿ ಬೌಂಡರಿಯನ್ನ ಗಳಿಸಿಕೊಂಡಿದೆ. ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರ ಮಧ್ಯೆ ಬಹಳಷ್ಟು ಅಂತರವಿತ್ತು. ಹರ್ಷ ಪಡ್ಡ ಇವರು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರೆ, ಅನೀಫ್ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಆ ಇಬ್ಬರು ಕ್ಷೇತ್ರ ರಕ್ಷಕ ನಡುವೆ ಇದ್ದಂತ ಅಂತರವನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ತಾನೆದುರಿಸಿದಂತಹ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು ಅಜೀಂ. ಈ ಮೂಲಕ 3 ಎಸೆತ ಮುಕ್ತಾಯಕ್ಕೆ ತಂಡದ ಮೊತ್ತ 5ಕ್ಕೆ ಏರಿಕೆಯಾಗಿದೆ. ಇನ್ನುಳಿದ 27 ಎಸೆತಗಳ ಮುಂದೆ 42 ರನ್ನಿನ ವಿಜಯದ ಗುರಿ ಇದೆ.